ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರಂಟ್ ನೆಕ್ಕಲ್ಲಿ ಬಾರ್ಡರ್ ಕೊಟ್ಟು ಯಾವ ರೀತಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಅಂತ ಹೇಳ್ತಾ, ತುಂಬ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾವೇನು ಮಾಡಬೇಕು, ಈ ಬಾರ್ಡರನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಈ ಬಾರ್ಡರ್ ನಮಗೆ ಬೇಕಾಗತ್ತೆ. ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದನ್ನೇ ಹೇಗೆ ಕೊಡೋದು ಅಂತೇಳಿ. ನೋಡಿ, ಈ ರೀತಿ ಕಟ್ ಮಾಡಿ ತೆಗೆದು ಇಟ್ಕೊಂಡ್ಬಿಡೋಣ. ಇದು ಬಾರ್ಡರ್ ನಮಗೆ ಬೇಕು. ಈಗ ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಈಗ ಇದನ್ನು ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ವಿಡ್ತು ಬಂದು 12.5 ಇಂಚಿದೆ. ನೋಡಿ, 12.5 ಇಂಚಿದೆ. ನಮಗೆ 10.5 ಇಂಚು ರೆಡಿ ಬೇಕಾಗತ್ತೆ. 12.5 ಇಂಚಿಗೆ ನಾನು ಕಟಿಂಗನ್ನು ಮಾಡ್ಕೊಂಡಿದ್ದೀನಿ. ಈಗ ಲೆಂತ್ ಬಂದು 15 ಇಂಚು ಉದ್ದ ಇದೆ ರೆಡಿ. ನಾನು ಇಲ್ಲಿ 15.5 ಇಂಚನ್ನು ಇಟ್ಕೊಂಡಿದ್ದೀನಿ. ಈಗ ನಾವು ಫ್ರಂಟನ್ನು ಎಷ್ಟು ಇಟ್ಕೋಬೇಕಂದ್ರೆ, ಇದಕ್ಕಿಂತ 1.5 ಇಂಚು ಎಕ್ಸ್ಟ್ರಾನ ಇಟ್ಕೋಬೇಕಾಗತ್ತೆ. 15.5ಗಿಂತ ನೋಡಿ, ಇದು 15.5 ಇಂಚಿದೆ ಅಂದರೆ ಇದು ನಮಗೆ ಎಷ್ಟಿರಬೇಕಾಗತ್ತೆ ಅಂದರೆ 15.5ಗೆ 1.5 ಇಂಚ್ ಸೇರಿದ್ರೆ 17 ಇಂಚ್ ಇರಬೇಕಾಗತ್ತೆ. ಕಾಣಿಸ್ತಿದೆಯಾ? ಈಗ 17 ಇಂಚು ನಮಗೆ ಬಟ್ಟೆ ಇಲ್ಲ, ಹಾಗಾಗಿ ನಾವು ಇಲ್ಲಿ 17 ಇಂಚಿಗೆ ನಾವು ಇಲ್ಲಿಗೆ ಮಾರ್ಕನ್ನು ಮಾಡ್ಕೋತಿದ್ದೀನಿ. ಕಾಣಿಸ್ತಿದೆಯಾ? ಇಲ್ಲೂ ಅಷ್ಟೇ 17 ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ ನಂತರ ನಾವಿಲ್ಲಿ 4 ಇಂಚಸ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇಲ್ಲಿಂದ ನಿಮಿಷ. ಈಗ ನೋಡ್ಬೋದು, ಕೆಳಗಡೆ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಆ ಬಟ್ಟೆ ಇಲ್ಲ, ಅಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ಈ ಮಾರ್ಕ್ ಮಾಡಿರೋ ಜಾಗದಿಂದ ಈ ಮೇಲ್ಗಡೆಗೆ ನಾವು 4 ಇಂಚನ್ನು ಇಟ್ಕೋಬೇಕಾಗತ್ತೆ ಕ್ರಾಸ್ ಬೆಲ್ಟ್ಗೋಸ್ಕರ. ಮತ್ತು ಈ ಮಾರ್ಕಿಂದ ಇಲ್ಲಿಗೆ 3 ಇಂಚ್ಗೆ ಇಟ್ಕೋಬೇಕಾಗತ್ತೆ. ಈಗ ನಮಗೆ ಇಲ್ಲಿ 1 ಇಂಚು ಡೌನಿಂಗು ಕೆಳಗಡೆ ಸಿಗುತ್ತೆ. ಈಗ ನೋಡಿ, ಇಲ್ಲಿ 3.5 ಇಂಚಿಗೆ ನೋಡಿ, ಇಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೋಬೇಕು. ಡೌನಿಂಗ್ ಮಾಡ್ಕೋಬೇಕಲ್ಲ ನಾವು. 3.5 ಇಂಚಿಗೆ ಒಂದು ಡೌನಿಂಗನ್ನು ಮಾಡಿಕೊಂಡು ಈಗ ಫಸ್ಟು ಅದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಕಟ್ ಮಾಡಿಕೊಂಡ್ರೆ ನಮಗೆ ಒಂದು ಪರ್ಫೆಕ್ಟಾಗಿರುವಂಥ ಕ್ರಾಸ್ ಬೆಲ್ಟ್ ಶೇಪ್ ಬಂದುಬಿಡತ್ತೆ. ಹಾಗಾಗಿ ನೋಡಿ, ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈಗ ನಾವು ಈ ಬಟ್ಟೆಯನ್ನು ನಾವು ಎಕ್ಸ್ಟ್ರಾ ಬೇರೆ ಬಟ್ಟೆಯಲ್ಲಿ ನಾವು ಅದನ್ನು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಈಗ ನೋಡಿ, ಇಲ್ಲೊಂದು ಸಮಕ್ಕೆ ತೆಗೆದುಬಿಟ್ರೆ ಆಯಿತು, ನೀಟಾಗಿ ಬರಲಿ. ಈಗ ನಾವು ಬೇರೆ ಬಟ್ಟೆಯಲ್ಲಿ ಇದನ್ನು ಬೇರೆ ಜಾಗದಿಂದ ನಾವು ಇದನ್ನು ಈ ಶೇಪ್ಗೆ ನಾವು ಬಟ್ಟೆಯನ್ನು ತಗೋಬೇಕಾಗತ್ತೆ. ಈಗ ನಾನು ಮಾರ್ಕನ್ನು ಮಾಡ್ಕೋತೀನಿ. ನಮಗೆ ವಿಡ್ತು ಕಾಣಿಸ್ತಿದೆಯಾ? ವಿಡ್ತು ಬಂದು ಇದು 2.25 ಇಂಚಿಗೆ ನಾನು ನೆಕ್ ವಿಡ್ತನ್ನು ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಬಂದು ನಾನು ಹೇಳ್ದಂಗೆ 10.5 ಇಂಚಿಗೆ ಒಂದು ಮಾರ್ಕು ಪ್ಲಸ್ 1.5 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ನಾನು. ಈಗ ಇಲ್ಲಿಂದ ನಾನು 2.25 ಇಂಚಿಗೆ 2.5 ಇದೆ, 2.25 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ. ಇಲ್ಲಿ ಬಂದು 5.5 ಇಂಚಿಗೆ ಇಲ್ಲಿ ಮಾರ್ಕನ್ನು ಮಾಡ್ಕೊಳ್ಳುವಂಥದ್ದು. ಈಗ ಅದಾದ ನಂತರ ಇಲ್ಲಿ ನಾನು ಮಾಡುವಂಥದ್ದು 6 ಇಂಚಿಗೆ, ಇಲ್ಲಿ 6 ಇಂಚಿಗೆ ನಾನು ಹಾರ್ಮೋಲ್ ಮಾರ್ಕನ್ನು ಹಾಕೋತಾ ಇದ್ದೀನಿ. ಹಾರ್ಮೋಲ್ ಮಾರ್ಕನ್ನು ಹಾಕ್ಕೊಂಡಾದ ನಂತರ ಒಂದು 1/2 ಇಂಚಿಗೆ ಸ್ಕೇಲಿಂದ ಹಾಕ್ಕೊಳ್ಳಿ. ನೋಡಿ, ಒಂದು 1/2 ಇಂಚ್ ಹೊರಗಡೆಗೆ ಹಾಕ್ಕೊಂಡಾದ ನಂತರ ಇಲ್ಲಿಂದ ನಾವು ತಗೋಬೇಕು 1.5 ಇಂಚನ್ನು ಇಲ್ಲಿ ತಗೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 1.5 ಇಂಚು ತಗೊಂಡು ಇಲ್ಲಾದ ನಂತರ ನೋಡಿ, ಇಲ್ಲಿಂದ 6 ಇಂಚ್ಗೆ ನಾವು ಇಲ್ಲಿ 3 ಇಂಚು ಮಧ್ಯಕ್ಕೆ ಹಾಕೋಬೇಕು. ಹಾಕ್ಕೊಂಡು ಇಲ್ಲಿಂದ ಈ 3 ಏನಿದೆಯಲ್ಲ ಪಾಯಿಂಟ್ಸು, ಈ 3 ಪಾಯಿಂಟನ್ನು ಇಲ್ಲಿ ಸೇರಿಸ್ಕೊಂಬಿಡೋಣ. ನೋಡಿ, ಈ ರೀತಿ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಬಂದು ಈ ರೀತಿ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡಿದ್ದಾದ ನಂತರ ಇಲ್ಲಿ ನಮಗೆ ವೇಸ್ಟ್ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಅಳತೆ ಬ್ಲೌಸಿಂದ ನಾನು ಇದು ವೇಸ್ಟ್ ಪಾಯಿಂಟು ನಮಗೆ ಎಷ್ಟು ಬೇಕಾಗತ್ತೆ ಅಂತ ನೋಡಿಕೊಂಡು ನೋಡಿ, ಇಲ್ಲಿಂದ ಹುಕ್ಪಟ್ಟಿಯಿಂದ ಹಿಡಿದು ಈ ರೀತಿ ನೀಟಾಗಿ ಅಳತೆ ತಗೋಬೇಕು. ಇಲ್ಲಿ ಎಲ್ಲಿವರೆಗೆ ತಗೋಬೇಕಂತಂದರೆ ನೋಡಿ, ಇಲ್ಲಿ 36, ಇಲ್ಲಿ ಇದು ನಾವೇನು ಇದು ಮಾಡಿದ್ದೀವಲ್ಲ ಕಾಜಾ ಪಟ್ಟಿ, ಅದನ್ನು ಲೆಕ್ಕ ತಗೊಳ್ಳೋ ಆಗಿಲ್ಲ. 36 ಇಂಚಿದೆ.
36ನ್ನು 4 ಭಾಗ ಮಾಡಬೇಕು. ನೋಡಿ ಈ ರೀತಿ ಇಟ್ಕೋಬೇಕು. ನೋಡಿ 36ಕ್ಕೆ ಇಟ್ಕೊಂಡು ಈಗ ಅದರ ಅರ್ಧ ಎಷ್ಟು ಬರುತ್ತೆ? 18 ಆಯಿತು. 18 ಅಂದರೆ 9 ಇಂಚ್ ಬರುತ್ತೆ. ನೋಡಿ 18 ಅಂದರೆ ನಮಗೆ 9 ಇಂಚ್ ಬಂತು. ಇಲ್ಲಿ ನೋಡಿ 9 ಇಂಚಿಗೆ ಒಂದು ಮಾರ್ಕು, ಇಲ್ಲಿಂದ ಕಾಣಿಸ್ತಿದೆಯಾ? 9 ಇಂಚ್ಗೆ ಒಂದು ಮಾರ್ಕು ಮತ್ತು ಪ್ಲಸ್ 1 ಇಂಚು ನಮಗೆ ಇದಕ್ಕೆ ಟಕ್ಸ್ಗೆ, ಹಿಂದೆ ಟಕ್ಸ್ಗೆ ಒಂದು ಮಾರ್ಕ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ 2 ಇಂಚು ನಮಗೆ ಇದ್ರ ಮಾರ್ಕ್ ಬರುತ್ತೆ. ಏನು ಹೇಳಿ? ಮಾರ್ಜಿನ್ ಮಾರ್ಕು. ಈಗ ನಾವು ಇಲ್ಲಿಗೆ ಗೆರೆಯನ್ನು ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಗೆರೆಯನ್ನು ಹಾಕ್ಕೋಬೇಕು. ಈ ರೀತಿ ಗೆರೆಯನ್ನು ಹಾಕ್ಕೊಂಡೆ ಇಲ್ಲಿ ಈ ಕಡೆದು ನಮಗೆ ಮಾರ್ಜಿನ್ ಬರುತ್ತೆ. ಇಲ್ಲಿ ಬಂದು ನೋಡಿ ಇಲ್ಲಿ ಫ್ರಂಟ್ ನೆಕ್ಕನ್ನು ತೆಗೆಯೋದಾದರೆ ಈಗ ನೋಡಿ ಫ್ರಂಟಲ್ಲಿ ಬಂದು ಎಷ್ಟು ನಮಗೆ 7 ಇಂಚು, ನಮಗೆ 7 ಇಂಚು ಸಾಕಾಗತ್ತೆ. 7 ಇಂಚ್ಗೆ ಒಂದು ಮಾರ್ಜಿನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇಲ್ಲಿ ನಾವು 2.5ವರೆಗೂ ಹಾಕ್ಕೋಬೋದು. ವಿಡ್ತ್ ಅಗಲನ 2.5ವರೆಗೂ ಕೆಳಗಡೆ ಬ್ರಾಡನ್ನು ತೆಗಿಬಹುದು. ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇಲ್ಲಿಂದ ನೋಡಿ ಇಲ್ಲಿಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋತೀನಿ. ಈಗ ಹಾಕ್ಕೊಂಡಾದ ನಂತರ ನಮಗೆ ಇಲ್ಲಿ ನೋಡಿ ಇಲ್ಲಿ 3 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ. ಮಾಡ್ಕೊಂಡಾದ ನಂತರ ನೋಡ್ಬೋದು ನೀವು ಈ ರೀತಿ ಒಂದು ಮಾರ್ಕನ್ನು ಕೊಟ್ಕೋಬೇಕು. ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ಬಾರ್ಡರ್ ಬರುತ್ತೆ. ಈಗ ಟ್ರೆಂಡಿಂಗ್ ಡಿಸೈನ್ ನಡೀತಿದೆ ನೋಡಿ, ಆ ರೀತಿ ಬಾರ್ಡರ್ ಬರುತ್ತೆ. ನಮಗೆ ಬಾರ್ಡರ್ ಬಂದಂಥದ್ದು ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದನ್ನು ನೀವೇ ಸ್ಟಿಚಿಂಗ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಅಷ್ಟು ಚೆನ್ನಾಗಿ ಬಾರ್ಡರ್ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ. ಈ ರೀತಿ ಬರುತ್ತೆ. ಇಲ್ಲಿ ನೋಡಿ ಈಗ ನೆಕ್ಕು ನಾವು ಬರ್ಕೊಂಡಿದ್ದಾಗಿದೆ. ಈಗ ನಾವು ಕೆಳಗಡೆ ನಾವು ಟಕ್ಸನ್ನು ಹಾಕ್ಬೇಕಲ್ವ, ಅಲ್ಲಿಗೆ ನಾವು ಇಲ್ಲಿ 3ವರೆಗೆ ಒಂದು ಮಾರ್ಕನ್ನು ಹಾಕೋತೀನಿ. ಇಲ್ಲಿ ಮಧ್ಯೆ 2.5 ಇಂಚಿನ ಗ್ಯಾಪನ್ನು ಬಿಟ್ಟು ಈ 2.5 ಇಂಚಿನ ಮಧ್ಯದಲ್ಲಿ ನಾನು ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿ 2.5ಗೆ ಒಂದು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ಈಗ ಇದಿಷ್ಟನ್ನು ಸೇರಿಸ್ಕೊಳ್ಳೋಣ ನಾವು. ಇದೆಲ್ಲ ಸುಮಾರು ಸತಿ ನಿಮಗೆ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ನಾನು. ನೋಡಿ ಇದು ಮಧ್ಯ ಟಕ್ಸ್ ಪಾಯಿಂಟ್ ಇದು. ಈಗ ಟಕ್ಸ್ ಪಾಯಿಂಟನ್ನು ಆಗಿದೆ. ಈಗ ಮಧ್ಯದಲ್ಲಿ ಇಲ್ಲಿ ನೋಡಿ ಇಲ್ಲಿ ಎಷ್ಟಿದೆ? 5.5 ಇದೆ. 5.5 ಅಂತಂದರೆ ಅಲ್ಲಿಗೆ 2.5 ಮುಕ್ಕಾಲಿಗೆ ಒಂದು ಇದನ್ನು ಹಾಕೋಬೇಕು. ಪಾಯಿಂಟನ್ನು ಹಾಕ್ಕೊಂಡ್ರೆ ಅಲ್ಲಿ ಮಧ್ಯಕ್ಕೆ 2.5 ಇಂಚಿಗೆ ಒಂದು ಇಲ್ಲಿ 2.5ಇಂದ 3 ಇಂಚ್ವರೆಗೂ ನೀವು ಈ ಟಕ್ಸನ್ನು ಹಾಕ್ಕೋಬೋದು. ಈ ಟಕ್ಸನ್ನು ಹಾಕ್ಕೊಂಡು ನೋಡಿ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದ ನಂತರ ಇದ್ರ ನೇರವಾಗಿ ಈ ಕಡೆ ನಾವೇನು ಹಾಕಿದ್ದೀವಲ್ಲ ಇದ್ರ ನೇರವಾಗಿ ಒಂದು ಟಕ್ಸ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಇದನ್ನು ಇಲ್ಲಿವರೆಗೂ ಗೆರೆಯನ್ನು ಹಾಕ್ಕೊಳ್ಳಿ. ಅದೊಂದು ಟಕ್ಸ್ ಆಯಿತು. ಮತ್ತು ಇಲ್ಲಿಂದ ಇಲ್ಲೊಂದು ಪಾಯಿಂಟು, ಇಲ್ಲಿಂದ 4 ಟಕ್ಸು ಆಯಿತು. ಈಗ ನಾವು ಈಗ ನಾವು ಬಾರ್ಡರನ್ನು ಕೊಡಬೇಕಲ್ವ, ಅದನ್ನು ಇಲ್ಲಿ ಈ ರೀತಿ ಇಲ್ಲಿವರೆಗೂ ನಾವು ಕುಟ್ಕೋಬೇಕು. ಬಾರ್ಡರನ್ನು ಇಲ್ಲಿವರೆಗೂ ನಾವು ಕ್ರಾಸ್ ಆಗಿ ಈ ರೀತಿ ಕೊಟ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಿದ್ದೀರಲ್ವ, ಈ ಬಾರ್ಡರನ್ನು ಈ ರೀತಿ ಬರ್ಕೋಬೇಕು. ಬರ್ಕೊಂಡು ನಾವು ಯಾವ ರೀತಿ ಕೊಡೋದು ಅಂತೇಳಿ ನಾನು ನಿಮಗೆ ಸ್ಟಿಚಿಂಗ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಈ ಕಟಿಂಗ್ ಇರುತ್ತೆ. ಹಾಗಿದ್ರೆ ಈಗ ಕಟಿಂಗ್ ಮಾಡ್ಕೊಳ್ಳೋಣಲ್ಲ, ಬನ್ನಿ ಈಗ ಆರ್ಮೋಲ್ ಹತ್ರ ನಾನು ಕಟಿಂಗನ್ನು ಮಾಡ್ತೀನಿ. ಈಗ ಇಲ್ಲಿ ಈ ರೀತಿ ಕಟಿಂಗ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಫಸ್ಟು ನೆಕ್ಕನ್ನು ತೆಗೆದುಬಿಡೋಣ. ಆಮೇಲೆ ಶೇಪ್ ತೆಗಿತೀನಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಈ ರೀತಿ ಡಿಸೈನಾಗಿ, ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋದ್ರಿಂದ
ಶೇಪು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ನೋಡಿ ಫ್ರಂಟ್ ಆಗಿದೆ. ಬ್ಯಾಕಲ್ಲಿ ಇಷ್ಟೇ ಅಳತೆ ಅಂತಿಲ್ಲ, ನಿಮಗೆ ಎಷ್ಟು ಡೀಪು ವಿಡ್ತು ಬೇಕಾಗತ್ತೆ ನೋಡಿ ಅಷ್ಟನ್ನು ಇಟ್ಕೊಳ್ಳುವಂಥದ್ದು. ನೋಡಿ ನೆಕ್ಕನ್ನು ತೆಗಿಯೋಣ ಈಗ. ನೋಡಿ ಇಲ್ಲಿಂದ ಇಟ್ಕೊಳ್ಳಿ ಕರೆಕ್ಟಾಗಿ. ಏನು ಪಟ್ಟಿ ಇದೆಯಲ್ಲ ಅಲ್ಲಿಂದ ಇಟ್ಕೊಂಡ್ರೆ ನಮಗೆ 10.5 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೋತಿದ್ದೀನಿ. 10.5 ಇಂಚಿಗೆ ಈಗ ಇಲ್ಲಿ ಮಾರ್ಕನ್ನು ಮಾಡಿಕೊಂಡು ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಫಸ್ಟು ಇದನ್ನು ಕಟ್ ಮಾಡಿಬಿಟ್ಟು, ಇದು ಕಟ್ ಮಾಡಿ ಆಯ್ತಲ್ಲ, ಈಗ ಹಾರ್ಮೋಲ್ ಶೇಪನ್ನು ತೆಗೆದುಬಿಡೋಣ. ಒಂದು 1/2 ಇಂಚಿಗೆ ತೆಗೆದುಬಿಟ್ಟು ಇದನ್ನು ಸೈಡ್ಗೆ ಎತ್ತಿಟ್ಬಿಟ್ರೆ ನಾವು ಹಿಂದೆ ಏನಿದೆಯಲ್ಲ ಅದನ್ನು ನೀಟಾಗಿ ತೆಗಿಯೋಕ್ಕೆ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಸ್ವಲ್ಪ ನೋಡಿ ಈ ರೀತಿ ಇದು ತೆಗಿಯೋದು. ಇದು ಈಗ ಫ್ರಂಟದು ಫುಲ್ಲು ಕಟಿಂಗ್ ಆಗಿದೆ ನೋಡ್ಬೋದು. ನೋಡಿ ಶೇಪೆಲ್ಲ ನೀಟಾಗಿ ಬಂದಿದೆ. ಈಗ ಇದನ್ನು ಎತ್ತಿಟ್ಬಿಟ್ಟು ನಾವು ಇಲ್ಲಿಗೆ ಒಂದು ಪಾಯಿಂಟನ್ನು ಮಾಡಿಕೊಂಡು ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ. ಬ್ಯಾಕ್ ನೆಕ್ಗೆ ಒಂದು ಗೆರೆಯನ್ನು ಹಾಕ್ಕೋಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹಾಕೋತೀನಿ. ಇಲ್ಲಿ ಹಾಕ್ಕೊಂಡಿದ್ದಾದ ನಂತರ ಇಲ್ಲಿ ನೋಡಿ ಇಲ್ಲಿಗೆ ಒಂದು 3.5-4 ಇಂಚು ಇಲ್ಲಿಗೆ ಒಂದು ಪಾಯಿಂಟನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇಲ್ಲಿ 1 ಇಂಚಿಗೆ ಈ ಕಡೆ ತಗೊಳ್ಳೋಣ. ನೋಡಿ ಡಿಸೈನ್ಗೋಸ್ಕರ ಇಲ್ಲಿ ತಗೊಂಡಿದ್ದಾದ ನಂತರ ನಾವು ಲೆಂತ್ ಸರಿಯಾಗಿದೆಯಾ ಅಂತ ನೋಡ್ಕೋಬೇಕು. ಹಿಂದೆ 4 ಇಂಚಿದೆ. ಈಗ ನೋಡಿ ಇಲ್ಲಿಂದ ಈ ರೀತಿ ಶೇಪನ್ನು ಕೊಟ್ಕೊಂಡು ಮುಂದೆ ಯಾವ ರೀತಿ ಶೇಪನ್ನು ತೆಗೆದಿದ್ವಲ್ವ ಆ ರೀತಿಯೇ ಹಿಂದೆನೂ ತೆಗಿತಾ ಇದ್ದೀನಿ ನಾನು. ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ನೋಡಿ ಈ ರೀತಿ ಎಷ್ಟು ಎಲಿಗೆಂಟಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಬಂತು ಅಂಥೇಳಿ. ನೋಡಿ ನೋಡಿ ಈ ರೀತಿ ಬರುತ್ತೆ. ಈಗ ಇದನ್ನು ಕಟಿಂಗ್ ಮಾಡ್ಕೊಂಬಿಡೋಣ. ಕಾಣಿಸ್ತಿದೆಯಾ ಈಗ ನೋಡಿ. ಈ ರೀತಿ ಬಂದು ನೋಡಿ ಈ ರೀತಿ ಬರುತ್ತೆ. ಬಂದು ಇದು ಈ ಕಡೆಯಿಂದ ಈ ರೀತಿ ಒಳಗಡೆಗೆ ಕ್ರಾಸ್ ಆಗಿ ಈ ರೀತಿ ಬಂದು ಈ ರೀತಿ ಇಲ್ಲೋಗಿ ಸೇರುತ್ತೆ. ನೋಡಿ ಈ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಇದು ಡಿಸೈನ್. ನೋಡಿ ತೋರಿಸ್ತೀನಿ ನಾನು ನಿಮಗೆ. ಸಖತ್ತಾಗಿ ಕಾಣಿಸುತ್ತೆ ಡಿಸೈನ್ ಇದು. ಹಾಕೊಂಡಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನೋಡಿದ್ರಲ್ಲ, ಇದು ಸ್ಟಿಚಿಂಗ್ ಮಾಡಿದಾಗ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ವಿತ್ ಇದಕ್ಕೆ ಏನು ಫ್ರಂಟಲ್ಲಿ ನಾನು ತೋರಿಸ್ದಂಗೆ ಅದಕ್ಕೆ ಬಾರ್ಡರ್ ಬರುತ್ತೆ. ಇದು ಹೇಗೆ ಬರುತ್ತೆ ಅಂತ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.